ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತೇನಾರಾಗ್ಲಿ ಲಕ್ಷ್ಮತ್ತೆ ತಾವು ಎಲ್ಲನೂ ಹೇಳ್ಕೊಂಬಿಡ್ಬೇಕು. ಇನ್ನೂ ತಡ ಮಾಡಿದ್ರೆ ಯಾವುದೂ ಸರೋಗೋದಿಲ್ಲ. ಲಕ್ಷ್ಮತೆ, ಲಕ್ಷ್ಮತೆ ಬಂದೆ. ಯಾರು? ಸಿದ್ದು. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಂ, ಬನ್ನಿ ಕೂತ್ಕೊಳ್ಳಿ. ಇತ್ತೀಚೆಗೆ ತುಂಬ ಅಪರೂಪ ಆಗ್ಬಿಟ್ರಿ ನೀವು. ಅಯ್ಯೋ ಹಂಗೇನಿಲ್ಲ ಕಣಕ, ಎಲೆಕ್ಷನ್ ಬೇರೆ ದಂಡಕ್ಕೆ ಬರ್ತದಲ್ಲ, ಅವು ಇವು ಕೆಲಸಗಳು ಅಷ್ಟೇ. ಆಯಿತು, ಕೂತ್ಕೊಂಡಿರಿ, ನಾನು ಕಾಫಿ ತರ್ತೀನಿ. ಹಾಂ ಮಾವ. ಹಾಂ. ಓ ಸಿದ್ದು, ಸರ್ ನಮಸ್ಕಾರ. ನಮಸ್ಕಾರಪ್ಪ ಸಿದ್ದು, ಕೂತ್ಕೋಪ್ಪ. ಅಪ್ಪ ಅಮ್ಮ ಎಲ್ಲ ಆರೋಗ್ಯವಾಗಿದ್ದಾರಾ? ಆರೋಗ್ಯವಾಗಿದೆ. ಏನಪ್ಪ ಇಷ್ಟು ದೂರ? ಚೆನ್ನಾಗಿದೆ ಸರ್. ಎಲ್ಲಿ ಲಕ್ಷ್ಮತೆ ಕಾಣ್ತಿಲ್ವಲ್ಲ? ಅದು ನಮ್ಮ ತಾಯಿಯವ್ರು ಹುಷಾರಿರಲಿಲ್ಲ. ನಮಗೆ ಗೊತ್ತಿರೋವಂಥವ್ರು ನಾಟಿ ವೈದ್ಯರಿದ್ದಾರೆ, ಅಲ್ಲೇ ಕರ್ಕೊಂಡೋಗಿ ಬರ್ತಾಳೆ. ಅಲ್ಲಿ ಇನ್ನೊಂದು ಯಾವುದೋ ದೇವಸ್ಥಾನ ಇದೆ, ಆ ದೇವಸ್ಥಾನ ಅಂದರೆ ಲಕ್ಷ್ಮಿಗೆ ಭಾಳ ಇಷ್ಟ. ಅಲ್ಲಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ. ಓ ಹೌದಾ ಸರ್? ಹೋಗಿ ಬರಲಿ ಬಿಡಿ, ಪಾಪ ಅವ್ರು ಎಲ್ಲೂ ಹೋಗೋರಲ್ಲ. ಸರಿ ಸರ್, ನಾನು ಬರ್ತೀನಿ. ಸಿದ್ದು, ಯಾಕಪ್ಪ ಹಂಗೆ ಬಂದು ಹಿಂಗೆ ಹೋಗ್ತಾ ಇದೆಯಾ? ತಿಂಡಿ ಮಾಡ್ಕೊಂಡು ಹೋಗಿ ಕೂತ್ಕೋಪ. ಇಲ್ಲ ಇಲ್ಲ, ಹೊಸಿ ಕೆಲಸ ಇದೆ, ಬರ್ತೀನಿ. ನಮಸ್ಕಾರ. ವೆಂಕಣ್ಣ, ಲಕ್ಷ್ಮತ್ತೆ ಯಾವಾಗ ಬಂದಾರಂತೆ? ನಾಳೆ ಬಂದರೆ? ಅವ್ರು ಇಲ್ದೇನೆ ಮನೆಯೆಲ್ಲ ಬಿಕೋ ಅನಿಸ್ತದೆ ಅಲ್ಲ? ಅದು ಲಕ್ಷ್ಮತ್ತೆ ತವ ಹೊಸಿ ಮಾತಾಡೋದಿತ್ತು. ವೆಂಕಣ್ಣ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವೇ? ನಿಮ್ಮ ತಂಗಿ ಅಂದರೆ ನಂಗೆ ಪ್ರಾಣ. ನಾನು ಇದನ್ನೆಲ್ಲ ಕೊನೆ ಮಾಡೋ ದಿನಕ್ಕೋಸ್ಕರನೇ ಕಾಯ್ತವನೆ. ಇಷ್ಟು ದಿನನೇ ಕಾದಿರಂತೆ, ಇನ್ನೊಂದು ಹೊಸ ದಿನ ಕಾಯ್ರಿ. ನನ್ನ ನಂಬಿ ಅವ್ರ ಜೀವನದಲ್ಲಿ ಅವ್ರಿಗೆ ಯಾವುದೇ ರೀತಿ ಕಷ್ಟ ಬರುತ್ತೆ ನಾನು ಬಿಡೋದಿಲ್ಲ. ಭಾವನವರು ನನ್ನ ಜವಾಬ್ದಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.